ಎಲ್ಲ ನಾಗರಿಕ ಬಂಧುಗಳಿಗೂ 80ನೇ ಸ್ವತಂತ್ರೋತ್ಸವದ ಶುಭಾಶಯಗಳು. ಆತ್ಮೀಯರೇ, ನಮ್ಮ ಹಿರಿಯರ ಅವಿರತ ಶ್ರಮ, ತ್ಯಾಗ, ಬಲಿದಾನಗಳ ಅಚಲ ಹೋರಾಟದ ಫಲವಾಗಿ ನಾವಿಂದು ಸ್ವತಂತ್ರ ದೇಶದಲ್ಲಿ ಬದುಕುತ್ತಿದ್ದೇವೆ. ಸ್ವತಂತ್ರದ ಕಾರಣದಿಂದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ಸುಂದರ ಬದುಕನ್ನು ಕಟ್ಟಿಕೊಂಡು ಮುಂದೆ ಸಾಗುತ್ತಿದ್ದೇವೆ. ಸ್ವತಂತ್ರ ಎಂದರೇನು? ಇತರರ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡದೆ ಕಾನೂನಿನ ಚೌಕಟ್ಟಿನೊಳಗೆ ತನ್ನ ಇಚ್ಛೆಯಂತೆ ಬದುಕುವ ಅವಕಾಶವೇ ಸ್ವತಂತ್ರ. ಒಬ್ಬ ವ್ಯಕ್ತಿ ಅಥವಾ ಸಮಾಜವು ಕಾನೂನಿನ ಮಿತಿಯೊಳಗೆ ತನ್ನ ಆಲೋಚನೆ, ಮಾತು, ನಡೆನುಡಿ ಮತ್ತು ಜೀವನದ ಬಗ್ಗೆ ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳುವ ಹಕ್ಕು ಮತ್ತು ಅವಕಾಶವೇ ಸ್ವತಂತ್ರ. ಬಹುಮುಖ್ಯವಾಗಿ ಸ್ವತಂತ್ರ ಹಾಗೂ ಸ್ವೇಚ್ಛಾಚಾರ ಒಂದೇ ಅಲ್ಲ. ನನ್ನ ಸ್ವತಂತ್ರವು ಮತ್ತೊಬ್ಬರ ಹಕ್ಕು, ಗೌರವ, ಸುರಕ್ಷತೆ ಹಾಗೂ ಆತ್ಮಾಭಿಮಾನದ ಸ್ವತಂತ್ರಕ್ಕೆ ಧಕ್ಕೆ ಉಂಟು ಮಾಡಬಾರದು. ಉದಾಹರಣೆಗೆ, ಅಭಿವ್ಯಕ್ತಿ ಸ್ವತಂತ್ರವಿದೆ ಎಂದ ಮಾತ್ರಕ್ಕೆ ಮತ್ತೊಬ್ಬರನ್ನು ಬೆದರಿಸುವುದು, ಮಾನಹಾನಿ ಮಾಡುವುದು ಅಥವಾ ಹಿಂಸೆಗೆ ಪ್ರಚೋದಿಸುವುದು ಸ್ವತಂತ್ರದ ಹೆಸರಿನಲ್ಲಿ ಸಮರ್ಥನೀಯವಲ್ಲ. ಜವಾಬ್ದಾರಿಯುತವಾಗಿ ಅನುಭವಿಸುವ ಹಕ್ಕೇ ಸ್ವತಂತ್ರ. ಭಾರತ ದೇಶದ ಇತಿಹಾಸವನ್ನೊಮ್ಮೆ ಅವಲೋಕನ ಮಾಡಿದರೆ ಸುಸಂಸ್ಕೃತ ಶ್ರೀಮಂತ ಪರಂಪರೆಯ ಚರಿತ್ರೆಯ ಪುಟ ತೆರೆದುಕೊಳ್ಳುತ್ತದೆ. ಸುಮಾರು 5,000 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಪೂರ್ವ 20ನೇ ಶತಮಾನಕ್ಕಿಂತಲೂ ಹಿಂದೆ, ಜೀವನೋಲ್ಲಾಸದ, ಸಂತೋಷದಾಯಕ ಸಂಸ್ಕೃತಿ ಮೇಳೈಸಿದ ಸಿಂಧೂ ನದಿಯ ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆ ಇತ್ತೆಂಬುದು ಸಾಕ್ಷೀಭೂತವಾದ ಸರ್ವವಿದಿತ ಸನ್ನಿವೇಶ. ನಗರ ಅತ್ಯಂತ ಯೋಜನಾಬದ್ಧವಾಗಿತ್ತು. ಮನೆಗಳು, ಬೀದಿ ಚೌಕಗಳು, ಒಳಚರಂಡಿ ವ್ಯವಸ್ಥೆ, ಸಾರ್ವಜನಿಕ ಶೌಚಾಲಯ, ಉಗ್ರಾಣಗಳು ಅತ್ಯಂತ ಓರಣವಾಗಿದ್ದವು. ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯ ಬಗ್ಗೆ, ನಾಗರಿಕತೆಯ ಬಗ್ಗೆ ನಾವು ಚರಿತ್ರೆಗಳಲ್ಲಿ ಈ ರೀತಿಯಾಗಿ ಓದಿದ್ದೇವೆ. ನಾಗರಿಕರು ಅತ್ಯಂತ ಪ್ರೀತಿಯಿಂದ ಆ ಸಂದರ್ಭದಲ್ಲಿ ಪರಸ್ಪರ ಬದುಕಿದ್ದರು ಎಂದು ಚರಿತ್ರೆಗಳಿಂದ ಕೇಳಿದ್ದೇವೆ. ಲೀಡ್ ಮೀ ಫ್ರಮ್ ಇಗ್ನೋರೆನ್ಸ್ ಟು ನಾಲೆಡ್ಜ್, ಲೀಡ್ ಮೀ ಫ್ರಮ್ ಡಾರ್ಕ್ನೆಸ್ ಟು ಲೈಟ್, ಲೀಡ್ ಮೀ ಫ್ರಮ್ ಡೆತ್ ಟು ಇಮ್ಮಾರ್ಟಾಲಿಟಿ. ಆಲ್ ದೀಸ್ ಆರ್ ಪಾಸಿಬಲ್ ಥ್ರೂ ರೈಟ್ ಫೇತ್ ಆಫ್ ವೆಲ್ನೆಸ್, ರೈಟ್ ಥಿಂಕಿಂಗ್, ರೈಟ್ ಕಾಂಡಕ್ಟ್. ಇದೆಲ್ಲದರಿಂದ ಅಂತಹ ಒಂದು ಸುಸಂಸ್ಕೃತ ಅದ್ಭುತ ನಾಗರಿಕತೆ ಸಾಧ್ಯವಾಗಿತ್ತು ಎಂಬುದನ್ನು ನಾವಿಂದು ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕಾಗಿದೆ. ಜಗತ್ತನ್ನೇ ಜಯಿಸಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿದ ಅಲೆಕ್ಸಾಂಡರ್ ಬೋನಪಾರ್ಟೆ ಮೆಸಡೋನಿಯಾದಿಂದ ಕ್ರಿಸ್ತಪೂರ್ವ 325ರಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದ. ಆದರೆ ಪೌರವ ಎಂಬ ಒಬ್ಬ ಸಾಮಾನ್ಯ ರಾಜ ಆತನಿಗೆ ಸಾಕಷ್ಟು ಪ್ರತಿರೋಧವನ್ನು ಈ ದೇಶದಲ್ಲಿ ಒಡ್ಡದ. ಮಹತ್ವಾಕಾಂಕ್ಷಿಯಾಗಿದ್ದ ಅಲೆಕ್ಸಾಂಡರ್ ಒಬ್ಬ ಸಾಮಾನ್ಯ ರಾಜನ ವಿರುದ್ಧ ಹೋರಾಟ ಮಾಡಿ ಸಫಲತೆಯಿಂದ ಗೆಲ್ಲಲಾಗದೆ ತನ್ನ ಸೈನ್ಯದಲ್ಲಿ ಸಾಕಷ್ಟು ನಷ್ಟ ಮಾಡಿಕೊಂಡ. ಇದನ್ನು ಅರಿತ ಅವನು ನನಗೆ ಜೀವನದ ಪಾಠವಾಯಿತು ಎಂದು ಮುಂದೆ ತನ್ನ ದಿಗ್ವಿಜಯವನ್ನು ಮುಂದುವರಿಸಲು ಇಚ್ಛೆಯಿಲ್ಲದೆ ವಾಪಸ್ ತೆರಳುವ ಮನಸ್ಸು ಮಾಡುತ್ತಾನೆ. ಆದರೆ ಇಲ್ಲಿ ಬಹುಮುಖ್ಯವಾಗಿ ಉಲ್ಲೇಖಿಸಬೇಕಿರುವುದು ಅಲೆಕ್ಸಾಂಡರ್ ಚಕ್ರವರ್ತಿಗೆ ಪೌರವ ರಾಜನ ಕೆಲವು ಬಲಹೀನತೆಯ ರಹಸ್ಯ ಮಾಹಿತಿಯನ್ನು ಸೋರಿಕೆ ಮಾಡಿದ್ದು ಇನ್ನೊಬ್ಬ ಇದೇ ದೇಶದ ರಾಜ ಅಂಬಿ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ. ದ ವಿಕ್ಟೋರಿಯಸ್ ಆಫ್ ಧರ್ಮ ಆರ್ ಮೋರ್ ಲಾಸ್ಟಿಂಗ್ ದೆನ್ ದಿ ಟ್ರಯಂಪ್ಸ್ ಆಫ್ ಸೋರ್ಡ್, ದಟ್ ಈಸ್ ಕಾನ್ಕ್ವೆಸ್ಟ್ ಆಫ್ ಲಾ ಆಫ್ ಪಿಟಿ ಆ್ಯಂಡ್ ಹ್ಯುಮ್ಯಾನಿಟಿ ಎಂದು ಸಾರಿದ ಅಶೋಕ ಚಕ್ರವರ್ತಿಯ 4 ಸಿಂಹ ಹಾಗೂ ಚಕ್ರದ ಗುರುತು ನಮ್ಮ ಈಗಿನ ಲಾಂಛನ. ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಕಟ್ಟಿಸಿದ ಅಜಂತ, ಎಲ್ಲೋರ ಗುಹೆಗಳು ಹಾಗೂ ಕೈಲಾಸ ದೇವಾಲಯ ಇಂದಿಗೂ ಶಿಲ್ಪಕಲಾ ಶಾಸ್ತ್ರದ ಪರಿಣಿತರಿಗೆ ಒಂದು ವಿಸ್ಮಯ. ಚಂದ್ರಗುಪ್ತ ಮೌರ್ಯನ
ಅಸಾಮಾನ್ಯ ಧೈರ್ಯ ಹಾಗೂ ವಿಷ್ಣುಗುಪ್ತ ಚಾಣಕ್ಯನ ಬುದ್ಧಿವಂತಿಕೆ, ಅದರಿಂದ ರಚಿತವಾದಂಥ ಒಂದು ಮೌರ್ಯರ ನಾಗರಿಕ ಆಡಳಿತ, ರಾಜನೀತಿ ನಿರ್ದೇಶಕ ತತ್ವಗಳ ಪ್ರಕಾರವಾದ ಅರ್ಥಶಾಸ್ತ್ರ ಗ್ರಂಥ ಇಂದಿಗೂ ಅತ್ಯಂತ ಪ್ರಸ್ತುತ. ಇದು ನಮ್ಮ ಹೆಮ್ಮೆಯ ಹೆಗ್ಗಳಿಕೆಯ ಸಂಸ್ಕೃತಿ. ಕನ್ನಡಿಗರ ಹೃದಯ ಸಿಂಹಾಸನಾಧೀಶ ಕೃಷ್ಣದೇವರಾಯರ ಆಡಳಿತವನ್ನು ಈ ಸಂದರ್ಭದಲ್ಲಿ ನೆನಪಿಸಲೇಬೇಕು. ನಭೂತೋ ನ ಭವಿಷ್ಯತಿ ಎಂದು ಸಂಪದ್ಭರಿತವಾದ ವಿಜಯನಗರ ಸಾಮ್ರಾಜ್ಯವನ್ನು ಪರ್ಷಿಯನ್ ದೇಶದ ಪ್ರವಾಸಿಗನಾಗಿದ್ದ ರಜಾಕ್ ವರ್ಣಿಸಿದ ಬಗೆ ಹೀಗೆ: ದ ಐ ಹ್ಯಾಸ್ ನಾಟ್ ಸೀನ್ ನಾರ್ ದ ಇಯರ್ಸ್ ಹರ್ಡ್ ಆಫ್ ಎನಿ ಪ್ಲೇಸ್ ಲೈಕ್ ಇಟ್ ಅಪಾನ್ ದಿ ಹೋಲ್ ಅರ್ತ್. ಇಲ್ಲಿನ ಸಂಪದ್ಭರಿತ ಸಂಪನ್ಮೂಲದ ಬಗ್ಗೆ ಮಾಹಿತಿ ದೊರೆತು ಪಾಶ್ಚಿಮಾತ್ಯರು 1600ನೇ ಇಸ್ವಿಯಲ್ಲಿ ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಹೆಸರಿನಲ್ಲಿ ವ್ಯಾಪಾರದ ದೃಷ್ಟಿಕೋನದಲ್ಲಿ ಲಗ್ಗೆ ಇಡ್ತಾರೆ. ಇಲ್ಲಿನ ಅಪರೂಪದ ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳದ ಹೇರಳವಾದ ಸಂಪತ್ತನ್ನು ನೋಡಿ ಮೂಕ ವಿಸ್ಮಿತರಾಗುತ್ತಾರೆ. ವ್ಯಾಪಾರದ ಆಸೆ ದುರಾಸೆಯಾಗಿ ಮಾರ್ಪಟ್ಟು ಕೊಳ್ಳೆ ಹೊಡೆಯಲು ಪ್ರಾರಂಭಿಸುತ್ತಾರೆ. ಇಲ್ಲಿನ ಜನರ ಶಾಂತಿಪ್ರಿಯತೆ, ಮುಗ್ಧತೆ, ಸಾಮ್ರಾಜ್ಯಗಳ ನಡುವಿನ ಕಲಹ, ಪರಸ್ಪರ ಮುನಿಸು, ಕಚ್ಚಾಟ, ಒಳಜಗಳಗಳ ಒಳಲಾಭವನ್ನು ಈಸ್ಟ್ ಇಂಡಿಯಾ ಕಂಪನಿಯ ಹೆಸರಲ್ಲಿ ಬಂದ ಪಾಶ್ಚಾತ್ಯರು ಪಡೆಯಲಾರಂಭಿಸಿದರು. ಇಲ್ಲಿ ವ್ಯಾಪಾರವಷ್ಟೇ ಅಲ್ಲ, ಆಡಳಿತವನ್ನು ಕೂಡ ನಡೆಸಲು ಎಲ್ಲ ಸುಸಂದರ್ಭ ಇದೆ ಎಂಬುದನ್ನು ಅರಿತರು. ಅವರ ಮೂಲ ಉದ್ದೇಶ ಇಲ್ಲಿನ ಸಂಪತ್ತನ್ನು ಸಾಧ್ಯವಾದಷ್ಟು ಸೂರೆ ಮಾಡುವುದಾಗಿತ್ತು. ಅದರ ಬಗ್ಗೆ ಫ್ರೆಂಚ್ ಗವರ್ನರ್ ಡುಪ್ಲೆಸಿಸ್ ಬರೆಯುತ್ತಾರೆ: ಐ ಸ್ಯಾಕ್ರಿಫೈಸ್ಡ್ ಮೈ ಯೂತ್, ಮೈ ಫಾರ್ಚೂನ್, ಮೈ ಹೋಲ್ ಲೈಫ್ ಟು ಮೈ ನೇಷನ್ಸ್ ಎನ್ರಿಚ್ಮೆಂಟ್. ದಟ್ ಈಸ್ ಇನ್ ಇಂಡಿಯಾ, ದಟ್ ಈಸ್ ಇನ್ಕ್ರೆಡಿಬಲ್ ಇಂಡಿಯಾ. ಮೆಕಾಲೆ ಒಂದು ಕಡೆ ಬರೆಯುತ್ತಾರೆ: ಬೆಂಗಾಲ್ ವಾಸ್ ರಿಗಾರ್ಡೆಡ್ ಆಸ್ ಎ ಪ್ಲೇಸ್ ಟು ವಿಚ್ Englishmen were sent only to get rich by any means in a shortest possible time. Everybody and everything was on sale, including human beings. ಈ ಎರಡು ವಾಕ್ಯಗಳಿಂದ ನಮಗೆ ತಿಳಿದು ಬರುವ ಅಂಶವೇನೆಂದರೆ, ಭಾರತೀಯರಾದ ನಾವು ಯಾವ ಪರಿಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ಇದ್ದೆವು ಎಂಬುದನ್ನು ಒಮ್ಮೆ ನಾವು ಮನದಟ್ಟು ಮಾಡಿಕೊಳ್ಳುವ, ಆತ್ಮಾವಲೋಕನ ಮಾಡಿಕೊಳ್ಳುವ ಸಂದರ್ಭ ಇದಾಗಿದೆ. ನಮ್ಮ ನ್ಯೂನ್ಯತೆ, ಲೋಪಗಳನ್ನು ಅರ್ಥೈಸಿಕೊಂಡು ಬ್ರಿಟಿಷರು ಬೆಳೆದರು, ನಮ್ಮನ್ನು ಆಳಲು ಪ್ರಾರಂಭಿಸಿದರು. ಭಾರತೀಯ ನಾಗರಿಕರನ್ನು ದಾಸ್ಯದಲ್ಲಿಟ್ಟರು, ಹಕ್ಕುಗಳನ್ನು ಮೊಟಕುಗೊಳಿಸಿದರು, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸ್ವತಂತ್ರವನ್ನು ನಮ್ಮಿಂದ ಕಿತ್ತುಕೊಂಡರು. ನಮ್ಮ ಸಂಪತ್ತನ್ನು ಲೂಟಿ ಮಾಡಿ ನಮ್ಮ ಸಂಪೂರ್ಣ ಸ್ವತಂತ್ರವನ್ನು ಕಿತ್ತುಕೊಂಡರು. ಚರಿತ್ರಕಾರರು ಹೇಳುವಂತೆ, ಡೈನೆಸ್ಟೀಸ್ ವರ್ ಫಾಲಿಂಗ್ ಆಫನ್ ಆ್ಯಂಡ್ ಆಫನ್, ಒನ್ ಆಫ್ಟರ್ ದ ಅದರ್. ಯೂನಿಟಿ ವಾಸ್ ಟೋಟಲಿ ಬ್ರೋಕನ್. ಸ್ಟ್ರೆಂತ್ ವಾಸ್ ಡೆಸ್ಟ್ರಾಯ್ಡ್. ಬಟ್ ಇಂಡಿಯಾ ನೆವರ್ ಲಾಸ್ಟ್ ಹರ್ cultural unity during the worst days of political kingdom disorderness. ಆ ಸಾಂಸ್ಕೃತಿಕ ಏಕತೆಯೇ ನಮ್ಮನ್ನು ಮತ್ತೆ ಬೆಸೆಯಿತು, ಸ್ವತಂತ್ರಕ್ಕಾಗಿ ಬ್ರಿಟಿಷರ ಎದುರು ಸೆಟೆದು ನಿಲ್ಲುವಂತೆ ಮಾಡಿತು. ಅದುವೇ ಏಕತೆ ಮತ್ತು ಒಗ್ಗಟ್ಟಿನಲ್ಲಿರುವ ಬಲ ಎಂಬುದನ್ನು ನಾವು ಸಾಧಿಸಿ ತೋರಿಸಿದೆವು. ಬಹುಮುಖ್ಯವಾಗಿ ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿರುವುದು 1857ರಲ್ಲಿ ನಡೆದ ಸಿಪಾಯಿ ದಂಗೆ ಬಗ್ಗೆ. ಆ ದಂಗೆ ಸಿಪಾಯಿಗಳಲ್ಲಿ ಅವರ ಆಯುಧಗಳಿಗೆ ಸವರಿದ ಪ್ರಾಣಿಯ ಕೊಬ್ಬಿನ ಕಾರಣವಷ್ಟೇ ಆಗಿರಲಿಲ್ಲ. ಬದಲಾಗಿ ಸ್ವತಂತ್ರದ ಹಪಹಪಿಕೆಗೆ ಮಡುಗಟ್ಟಿದ ಆಕ್ರೋಶ ಮುಖ್ಯವಾಗಿತ್ತು. ದಬ್ಬಾಳಿಕೆ, ದೌರ್ಜನ್ಯದ ವಿರುದ್ಧ ಅಸಹನೆಯ ಕಟ್ಟೆ ಒಡೆದಿತ್ತು. ಅದು
ಒಟ್ಟುಗೂಡಿ 1857ರ ಸಿಪಾಯಿ ದಂಗೆಯ ಮೂಲಕ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಮುನ್ನುಡಿ ಬರೆದಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಅಲ್ಲಿಗೆ ಇತಿಶ್ರೀಯಾಗಿತ್ತು. ಬ್ರಿಟಿಷರು ಆಡಳಿತಾತ್ಮಕವಾಗಿ ನಮ್ಮನ್ನು ಅಲ್ಲಿಂದ ಸಂಪೂರ್ಣ ತಾವಂದಿಗೆ ತೆಗೆದುಕೊಳ್ಳಲು ಆಳಲು ಪ್ರಾರಂಭಿಸಿದರು. ಹರಿದು ಹಂಚಿ ಹೋಗಿದ್ದ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಒಂದು ಮಾಡಿದ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ. ಯುವಶಕ್ತಿಗೆ ಅವರು ನೀಡಿದ ಜಾಗೃತಿಯ ಕರೆ ಯುವಪಡೆಯನ್ನು ಭಾವೈಕ್ಯತೆಯ ಕಡೆ ಒಗ್ಗೂಡುವಂತೆ ಮಾಡಿತ್ತು. ಆ ಮಹಾಪುರುಷ ವಿವೇಕಾನಂದರು ದಿವ್ಯ ತೇಜಸ್ಸನ್ನು ಹೊಂದಿದ ಅಪಾರ್ಥಿವ ತೇಜೋವಂತರಾಗಿದ್ದರು. ತಾಮಸ ಆಲಸ್ಯಕ್ಕೆಡೆ ಇಲ್ಲದ ವಜ್ರ ಶರೀರ, ತೇಜೋನ್ವಿತ ವಿಶಾಲ ನೇತ್ರ, ಪೂಜ್ಯ ಭಾವ ಉದ್ದೀಪಕರಾಗಿದ್ದರು. ಅವರು ಯುವಪಡೆಗೆ ಕೊಟ್ಟ ಕರೆ, ವಾಟ್ ಅವರ್ ಕಂಟ್ರಿ ನೌ ವಾಂಟ್ಸ್ ಆರ್ ಮಸಲ್ಸ್ ಆಫ್ ಐರನ್ ಆ್ಯಂಡ್ ನರ್ವಸ್ ಆಫ್ ಸ್ಟೀಲ್, ಗ್ರನೈಟ್ ವಿಲ್ ದಟ್ ನಥಿಂಗ್ ಕ್ಯಾನ್ ರೆಸಿಸ್ಟ್ ಅಸ್. ಆಲ್ ಪವರ್ ಈಸ್ ವಿತಿನ್ ಯು. You can do anything and everything for upliftment of society and country. ಸ್ವತಂತ್ರಕ್ಕಾಗಿ ಮಿಡಿಯುವ ದೇಶ ಭಾವನೆಯಲ್ಲಿ ಒಂದುಗೂಡಿತು. ಸ್ವತಂತ್ರಕ್ಕಾಗಿ ಮಿಡಿಯುವ ದೇಶ ಭಾವನೆಯಲ್ಲಿ ಒಂದುಗೂಡಿತು. ಜನ ವಸಾಹತುಶಾಹಿ ಆಡಳಿತದಿಂದ ಮುಕ್ತಿ ಬಯಸಿದ್ದರು. ಆದ್ದರಿಂದ ಏಕತೆ ಅಲ್ಲಿ ಮೂಲ ಮಂತ್ರವಾಗಿ ಮಾರ್ಪಟ್ಟು ಯುವಶಕ್ತಿ ಒಂದುಗೂಡಿತು. ಮಹಾತ್ಮ ಗಾಂಧಿಯವರು ಅಹಿಂಸಾವಾದದಿಂದ ಸ್ವತಂತ್ರ ಪಡೆಯಲು ಹೋರಾಟದ ರೂಪುರೇಷೆಗಳನ್ನು ತಯಾರಿಸಿದರು. ಅವರೊಂದಿಗೆ ಹಲವಾರು ನಾಯಕರು ಕೈಜೋಡಿಸಿದರು. ದೇಶದ ಪುರಜನರಲ್ಲಿ ಹೋರಾಟದ ಸೇತುವೆಯನ್ನು ಬಲಪಡಿಸಿದರು. ಗಾಂಧೀಜಿಯವರ ಈ ಸೈದ್ಧಾಂತಿಕ ಹೋರಾಟದಿಂದ ಪರಕೀಯರ ಆಡಳಿತದ ಬೇರುಗಳು ಅಲುಗಾಡಲು ಪ್ರಾರಂಭಿಸಿದವು. ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಆರ್ಮಿ ಸಂಸ್ಥಾಪನೆ ಮಾಡಿದರು. ಸ್ವತಂತ್ರ ಹೋರಾಟದ ಕಿಚ್ಚನ್ನು ಇನ್ನಷ್ಟು ಹೆಚ್ಚಿಸಿದರು. ಜನರ ಏಕತೆ ಮತ್ತು ಸಮಗ್ರತೆಯೆಡೆಗೆ ಜನರ ಭಾವೈಕ್ಯತೆಯನ್ನು ಹೆಚ್ಚಿಸಲು ಕಾರಣೀಭೂತರಾದರು. ಸ್ವತಂತ್ರ ಹೋರಾಟದಲ್ಲಿ ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸರೋಜಿನಿ ನಾಯ್ಡು, ಅನಿ ಬೆಸೆಂಟ್, ಗೋಪಾಲಕೃಷ್ಣ ಗೋಖಲೆ, ರಾಜ್ಗುರು, ಸುಖದೇವ್ ಮುಂತಾದ ಹಲವಾರು ಮಹನೀಯರು ಪಾಲ್ಗೊಂಡರು. ನಮ್ಮ ಹಿರಿಯರನ್ನ, ಸ್ವತಂತ್ರ ಹೋರಾಟದ ಸೇನಾನಿಗಳನ್ನು ಬ್ರಿಟಿಷರು ಅತ್ಯಂತ ಕ್ರೂರವಾಗಿ ನಡೆಸಿಕೊಂಡರು. ಕರಿನೀರಿನ ಶಿಕ್ಷೆ, ಅಂಡಮಾನ್ ಜೈಲಿನಲ್ಲಿ ಅಲ್ಲಿನ ಕಠಿಣಾತಿ ಕಠಿಣ ಸೆರೆಮನೆ ವಾಸ, ಇಂದಿಗೂ ಅಂಡಮಾನ್ ಸೆಲ್ಯುಲಾರ್ ಜೈಲ್ ಅದರ ಜೀವಂತ ಕಥೆಯನ್ನು ಹೇಳುತ್ತಿದೆ. ನಮ್ಮೆಲ್ಲ ಹಿರಿಯ ಸ್ವತಂತ್ರ ಸೇನಾನಿಗಳ ಅವಿರತ ಹೋರಾಟದ ಫಲವಾಗಿ ನಮಗೆ 1947 ಆಗಸ್ಟ್ 15 ಸ್ವತಂತ್ರ ಲಭಿಸಿತು. ನಾವು ಸ್ವತಂತ್ರರಾದವು. ಪರಕೀಯರ ಹಿಡಿತದಿಂದ ವಿಮುಕ್ತಗೊಂಡೆವು. ಇಂದಿಗೂ ಅಹಿಂಸಾವಾದದಿಂದ ಪಡೆದ ಸ್ವತಂತ್ರ ಹಾಗೂ ಶಾಂತಿ ಪ್ರಿಯತೆಯಿಂದ ಭಾರತ ವಿಶ್ವಮಾನ್ಯ. ಇದು ಬಹಳ ಅಪರೂಪದ ವಿದ್ಯಮಾನ. ಇದು ವಿಶ್ವಾದ್ಯಂತ ಮಾದರಿ ಮತ್ತು ಕೌತುಕ ಕೂಡ. ಇಂದಿನ ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿರುವ ನಾವು ಪುಣ್ಯವಂತರು. ನಮಗಾಗಿ ನಾವು ಅಳವಡಿಸಿಕೊಂಡ ಭಾರತದ ಸಂವಿಧಾನವೆಂಬ ಪರಮೋಚ್ಚ ಕಾನೂನು ಚೌಕಟ್ಟು ನಮ್ಮೊಂದಿಗಿದೆ. ಸಂವಿಧಾನದ 3 pillars of our constitution is which guarantees fundamental rights, ensures justice and maintain rule of law. ಸಂವಿಧಾನ ಶಿಲ್ಪಿ, ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ ಭಾರತ ಸಂವಿಧಾನವೆಂಬ ಪರಮೋಚ್ಚ ಕಾನೂನಿನ ಚೌಕಟ್ಟು ನಮ್ಮೊಂದಿಗಿದೆ. ಸಂವಿಧಾನದ ಪೀಠಿಕೆಯಿಂದಲೇ ವಿ ದ ಪೀಪಲ್ ಆಫ್ ಇಂಡಿಯಾ ಸಾಲಮ್ಲಿ ರಿಸಾಲ್ವ್ಸ್ ಟು ಕಾನ್ಸ್ಟಿಟ್ಯೂಟ್ ಎಂಬ ವಾಕ್ಯದಿಂದಲೇ ಸಂವಿಧಾನವನ್ನು ನಾವು ಅಡಕ ಮಾಡಿಕೊಂಡಿದ್ದೇವೆ. ಸಮಾಜದಲ್ಲಿ ಸಂವಿಧಾನಬದ್ಧವಾಗಿ ಜೀವಿಸುತ್ತೇವೆ ಎಂದು ಪ್ರಮಾಣೀಕರಿಸಿಕೊಂಡಿದ್ದೇವೆ. ಆದ್ದರಿಂದ ಇಂದು ಸ್ವತಂತ್ರ ಭಾರತದಲ್ಲಿ ಚಿಂತನೆಯ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವತಂತ್ರ, ಚಲನೆಯ ಸ್ವತಂತ್ರ, ವೃತ್ತಿ ಆಯ್ಕೆಯ ಸ್ವತಂತ್ರ,
ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ಹೊಂದಿದ್ದೇವೆ. ಸಂವಿಧಾನದ ಪರಿಚ್ಛೇದ 51 ಭಾರತದ ಪ್ರತಿಯೊಬ್ಬ ನಾಗರಿಕನು ದೇಶ, ಸಂವಿಧಾನ, ಸಮಾಜ ಹಾಗೂ ಪರಿಸರದ ಬಗ್ಗೆ ಪಾಲಿಸಬೇಕಾದ ನೈತಿಕ ಮತ್ತು ಸಂವಿಧಾನಿಕ ಜವಾಬ್ದಾರಿಗಳ ಬಗ್ಗೆ ತಿಳಿಸುತ್ತದೆ. ಅದನ್ನೇ 11 ಮೂಲಭೂತ ಕರ್ತವ್ಯಗಳೆಂದು ಕೂಡ ಸಂವಿಧಾನದಲ್ಲಿ ಅಡಕಗೊಳಿಸಿ ತಿಳಿಸಲಾಗಿದೆ. ಸಂವಿಧಾನ ಅದರ ಆದರ್ಶಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನು ಗೌರವಿಸಬೇಕು ಹಾಗೂ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು. ಸ್ವತಂತ್ರ ಹೋರಾಟದ ಉನ್ನತ ಆದರ್ಶಗಳನ್ನು ಗೌರವಿಸಿ ಅನುಸರಿಸಬೇಕು. ಭಾರತದ ಸಾರ್ವಭೌಮತ್ವ, ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡಬೇಕು. ದೇಶವನ್ನು ರಕ್ಷಿಸಬೇಕು. ಅಗತ್ಯ ಬಿದ್ದಾಗಲೆಲ್ಲ ರಾಷ್ಟ್ರೀಯ ಸೇವೆಯನ್ನು ಸಲ್ಲಿಸಬೇಕು. ಧಾರ್ಮಿಕ, ಭಾಷಾ, ಪ್ರಾದೇಶಿಕ ಹಾಗೂ ಸಾಮಾಜಿಕ ವೈವಿಧ್ಯತೆಯನ್ನು ಮೀರಿ ಭ್ರಾತೃತ್ವವನ್ನು, ಸೋದರತ್ವವನ್ನು ಬೆಳೆಸಬೇಕು. ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ಎಲ್ಲ ಕೃತ್ಯಗಳನ್ನು ತ್ಯಜಿಸಬೇಕು. ಭಾರತದ ಸಂಯುಕ್ತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಸಂರಕ್ಷಿಸಬೇಕು. ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅದನ್ನು ಸುಧಾರಿಸಬೇಕು. ಅರಣ್ಯ, ಸರೋವರ, ನದಿ ಮತ್ತು ವನ್ಯಜೀವಿಗಳನ್ನು ಕಾಪಾಡಬೇಕು ಹಾಗೂ ಜೀವಿಗಳ ಬಗ್ಗೆ ಕರುಣೆ ಹೊಂದಿರಬೇಕು. ವೈಜ್ಞಾನಿಕ ಮನೋಭಾವ, ಮಾನವೀಯತೆ ಮತ್ತು ವಿಚಾರಣೆ ಹಾಗೂ ಸುಧಾರಣೆಯ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸೆಯನ್ನು ತ್ಯಜಿಸಬೇಕು. ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯ ಕಡೆ ಪ್ರಯತ್ನಿಸಬೇಕು. ಇದರಿಂದ ರಾಷ್ಟ್ರವು ನಿರಂತರವಾಗಿ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯವಾಗುತ್ತದೆ. 6ರಿಂದ 14 ವರ್ಷಗಳೊಳಗಿನ ಮಗುವಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸುವುದು ಪೋಷಕ ಪಾಲಕರ ಕರ್ತವ್ಯವಾಗಿದೆ. ಈ ಕರ್ತವ್ಯವನ್ನು 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಕೂಡ ಸೇರಿಸಲಾಗಿದೆ. ಈ ಎಲ್ಲ ಮೂಲಭೂತ ಕರ್ತವ್ಯಗಳನ್ನು ಪ್ರತಿಯೊಬ್ಬ ನಾಗರಿಕರು ಸ್ವತಂತ್ರ ಭಾರತದಲ್ಲಿ ಮಾಡಬೇಕು. ಪೊಲೀಸ್ ಅಧಿಕಾರಿಗಳು ಮೂಲಭೂತ ಕರ್ತವ್ಯಗಳ ಅರಿವಿನ ಬಗ್ಗೆ ವಿಶೇಷವಾಗಿ ಅರಿವನ್ನು ಹೊಂದಿರಬೇಕು. ರಾಷ್ಟ್ರೀಯ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ಹಿಂಸೆಯನ್ನು ತಡೆಗಟ್ಟುವುದು, ಸಾಮರಸ್ಯವನ್ನು ಬೆಳೆಸುವುದು ಮತ್ತು ಸಂವಿಧಾನಾತ್ಮಕವಾಗಿ ಕಾನೂನುಬದ್ಧ ಕರ್ತವ್ಯ ನಿರ್ವಹಿಸುವುದು, ಈ ಮುಖ್ಯ ಕರ್ತವ್ಯಗಳನ್ನು ಪೊಲೀಸ್ ಅಧಿಕಾರಿಗಳು ನಿರ್ವಹಿಸಬೇಕು. ಜವಾಬ್ದಾರಿಯುತ ನಾಗರಿಕತೆ ಎಂದರೆ ಕೇವಲ ತನ್ನ ಹಕ್ಕುಗಳನ್ನು ಕೇಳುವುದಷ್ಟೇ ಅಲ್ಲ, ತನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸುವುದು, ನಿರ್ವಹಿಸುವುದು ಕೂಡ ಆಗಿದೆ ಎಂಬುದನ್ನು ಪ್ರತಿಯೊಬ್ಬ ನಾಗರಿಕರು ಮನಗಾಣಬೇಕು. ಇಂದಿನ ನಮ್ಮ ಯುವಜನತೆ, ಯುವಕ ಯುವತಿಯರು ಸ್ವತಂತ್ರದ ನಿಜ ಮಹತ್ವವನ್ನು ಅರಿತುಕೊಂಡು ದುಶ್ಚಟಗಳಿಗೆ ದಾಸರಾಗದೆ ಸಮಯ ಪರಿಪಾಲನೆಯನ್ನು ಮಾಡುತ್ತಾ ವಾಮ ಮಾರ್ಗದಲ್ಲಿ ತೆರಳದೆ ಸರಿಯಾದ ದಾರಿಯಲ್ಲಿ ನಡೆದು ತಮ್ಮ ಬದುಕನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವುದರೊಂದಿಗೆ ದೇಶಕ್ಕೆ ಅಸಾಧಾರಣವಾದಂಥ ಕೊಡುಗೆಯನ್ನು ನೀಡಬಹುದಾಗಿದೆ. ಇದನ್ನು ಅರ್ಥೈಸಿಕೊಂಡು ಯುವಜನರು ಸರಿಯಾದ ಸನ್ಮಾರ್ಗದಲ್ಲಿ ನಡೆಯಬೇಕಾಗಿದೆ. ಅದೇ ನಾವು ಸ್ವತಂತ್ರ ಭಾರತದಲ್ಲಿ ನೀಡುವ ಕೊಡುಗೆ ಈ ದೇಶಕ್ಕಾಗಿ. ಒಂದು ಮಾತಿದೆ, ಚರಿತ್ರೆಗಳನ್ನು ಮರೆತವರು ಮರು ಚರಿತ್ರೆಗಳನ್ನು ಸೃಷ್ಟಿಸಲಾರರು ಎಂದು. ಅದರಂತೆ ನಾವು ಸ್ವತಂತ್ರ ಹೋರಾಟಕ್ಕಾಗಿ ನಡೆದ ಪರಿಶ್ರಮ, ತ್ಯಾಗ, ಬಲಿದಾನಗಳನ್ನು ಎಂದಿಗೂ ಮರೆಯಬಾರದು. ಪ್ರಯಾಸದಿಂದ ದೊರೆತ ಸ್ವತಂತ್ರದ ಮೌಲ್ಯವನ್ನು ಅರಿತುಕೊಂಡು ಮುಂದೆ ನಮ್ಮ ಒಗ್ಗಟ್ಟು, ವಿವಿಧತೆಯಲ್ಲಿ ಏಕತೆ ಮಿಥ್ಯೆಯಾಗದಂತೆ ಜೀವಿಸಬೇಕು. ಸಣ್ಣ ಪುಟ್ಟ ವಿಷಯಗಳಿಗೆ ಭಿನ್ನಾಭಿಪ್ರಾಯವನ್ನು ಬಿಟ್ಟು ವೈಮನಸ್ಸುಗಳನ್ನು ತ್ಯಜಿಸಿ ಒಳಜಗಳ, ದ್ವೇಷ, ಅಸೂಯೆ, ಈರ್ಷ್ಯೆಗಳನ್ನು ಬದಿಗಿಟ್ಟು ಸಮಾಜದ, ದೇಶದ ಹಿತಾಸಕ್ತಿಗೆ ಧಕ್ಕೆ ತರದಂತೆ ಬಾಳಿ ಮಾದರಿಯಾಗಬೇಕು. ಜಾತಿ, ಮತ, ಪಂಥಗಳ ಕಂದಕ ಏರ್ಪಡದೆ ರಾಷ್ಟ್ರಕವಿ ಕುವೆಂಪುರವರು ತಿಳಿಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ವಾಕ್ಯಕ್ಕೆ ಸೂಕ್ತವಾಗಿ ಬದುಕಬೇಕು. ಬದುಕಿ
ತೋರಿಸಬೇಕು. ಕವಿಯೊಬ್ಬರು ಹೇಳಿದ್ದಾರೆ, ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ, ಕೆಡವ ಬಲವೇ ಸೋತಿದೆ. ಯಾವ ಕರುಣೆಯ ಬೆಳಕು, ಯಾವ ಸಂಧಿಯ ತೂರಿ, ಕನಸ ಬೀಗವ ತೆರೆದಿದೆ ಎಂದು. ಈ ಮನಸ್ಸುಗಳ ನಡುವೆ ಇರುವಂಥ ಗೋಡೆಯನ್ನು ಕೆಡುವ ಬಲವನ್ನೇ ನಾವು ಕಳೆದುಕೊಂಡರೆ ನಮ್ಮ ನಡುವಿನ ಅಂತರ ಇನ್ನಷ್ಟು ಜಾಸ್ತಿ ಆಗುತ್ತದೆ. ಅದನ್ನು ನಾವು ಕೆಡವಿ ಮನಸ್ಸುಗಳನ್ನು ಹತ್ತಿರ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಬೇಕು. ಕರುಣೆಯ ಬೆಳಕು ಎಲ್ಲ ಸಂಧಿಗಳಲ್ಲೂ ತೂರಿ ಯಾರು ಕತ್ತಲಲ್ಲಿ ಇದ್ದಾರೆ ಅವರ ಬೆಳಕನ್ನು ಹಸನಾಗಿಸಬೇಕು, ಬೆಳಕನ್ನು ಬೆಳಕಾಗಿಸಬೇಕು ಎಂದು ಕವಿ ತುಂಬ ಅರ್ಥಗರ್ಭಿತವಾಗಿ ಈ ಕಾವ್ಯದ ಮೂಲಕ ತಿಳಿಸಿದ್ದಾರೆ. ರಾಷ್ಟ್ರಕವಿ GS ಶಿವರುದ್ರಪ್ಪನವರು ತಮ್ಮ ಕವಿತೆಯಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹವ ಗುರುತಿಸದಾದೆನು ನಮ್ಮೊಳಗೆ ಅಂತ. ಪ್ರತಿಯೊಂದು ಎಲ್ಲವೂ ನಮ್ಮೊಳಗೇ ಇದೆ. ದೇವರ ಸ್ವರೂಪವನ್ನು ಕೆಲವೊಂದು ವ್ಯಕ್ತಿಗಳಲ್ಲಿ ನಾವು ಕಾಣುತ್ತೇವೆ. ನಮ್ಮ ನಡುವಿನ ಇಂಥ ವ್ಯಕ್ತಿತ್ವವನ್ನು ನಾವು ಗುರುತಿಸದೇ ಹೋದರೆ, ಸಮರ್ಪಕವಾಗಿ ನಾವು ಎಲ್ಲೋ ಕಲ್ಲು ಮಣ್ಣುಗಳ ನಡುವೆ ಇರುವ ಗುಡಿಯಲ್ಲಿ ದೇವರನ್ನು ಹುಡುಕುತ್ತಾ ಹೋದರೆ, ನಿಜ ಮನಸ್ಸುಗಳ ಒಳಗೆ ಇರುವ ಭಾವನೆಗಳು ಅರ್ಥ ಆಗದೆ ಮನಸ್ಸುಗಳ ನಡುವಿನ ಹೊಂದಾಣಿಕೆ ಇಲ್ಲದೇ ಇದ್ದರೆ ಸಮಾಜ ಅತ್ಯಂತ ವಿಘಟನೆಯ ಹಂತಕ್ಕೆ ಹೋಗುತ್ತದೆ. ಆದ್ದರಿಂದಲೇ ರಾಷ್ಟ್ರಕವಿ ಶಿವರುದ್ರಪ್ಪನವರು ತುಂಬ ಅರ್ಥಗರ್ಭಿತವಾಗಿ ತಮ್ಮ ಕವಿತೆಯಲ್ಲಿ ಆ ಮಾತುಗಳನ್ನು ಹೇಳಿದ್ದಾರೆ. ಪರಿಶ್ರಮದಿಂದ ಪಡೆದ ಸ್ವತಂತ್ರದ ಬೇರುಗಳನ್ನು ಗಟ್ಟಿಗೊಳಿಸುವ ಜವಾಬ್ದಾರಿ ಪ್ರಜ್ಞಾವಂತ ನಾಗರಿಕರಾದ ನಮ್ಮೆಲ್ಲರ ಮೇಲಿದೆ. ವೈಯಕ್ತಿಕ ಹಿತಾಸಕ್ತಿ ಮುಂದೆ ಮಾಡದೆ ಸಮಗ್ರ ದೇಶದ ಅಭ್ಯುದಯ ಮುಂದೆ ಮಾಡಿ ಹೊರಟಲ್ಲಿ ಸರ್ವತೋಮುಖವಾದ ಅಭಿವೃದ್ಧಿ ಖಂಡಿತ ಸಾಧ್ಯ. ಇದೆಲ್ಲದರಿಂದ ನಾವು ಪಡೆದ ಸ್ವತಂತ್ರಕ್ಕೆ ಅಪರಿಮಿತ ಅರ್ಥ ಇರುತ್ತದೆ. ಈ ದಿಶೆಯಲ್ಲಿ ನಾವೆಲ್ಲರೂ ಶ್ರಮಿಸೋಣ. ಸ್ವತಂತ್ರದ ಭವ್ಯ ನಾಡನ್ನು ಕಟ್ಟೋಣ. ಮತ್ತೊಮ್ಮೆ ಎಲ್ಲರಿಗೂ 80ನೇ ಸ್ವತಂತ್ರೋತ್ಸವದ ಶುಭಾಶಯಗಳು. ಜೈ ಹಿಂದ್.